ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ನಾವು ಅಂಬೋಲಿ ಪಚ್ಚಡಿ ಮಾಡ್ತಾ ಇದ್ದೇವೆ, ಅಂದರೆ ಮಾವಿನಕಾಯಿ ಪಚ್ಚಡಿ. ನಮ್ಮ ಜೊತೆ ಅಂಬೋಲಿ ಪಚ್ಚಡಿ ಮಾವಿನಕಾಯಿ ಪಚ್ಚಡಿ ಮಾಡಲಿಕ್ಕೆ ನಮ್ಮ ಅಪ್ಪ ಇದ್ದಾರೆ. ಸೊ ಅಪ್ಪ ಇದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಬನ್ನಿ, ಅಪ್ಪ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ಅದೇ ಇವತ್ತಿನ ಸ್ಪೆಷಲ್ ಅಂದರೆ ಮಾವಿನಕಾಯಿಯ ಸಣ್ಣ ಮಾವಿನ ಮಿಡಿಯದು ಪಚ್ಚಡಿ. ಇದಕ್ಕೆ ಬೇಕಾದಂದರೆ ಮಾವಿನ ಮಿಡಿ ಹಾಗೂ ಮೆಣಸಿನಕಾಯಿ ಬೇಕಾದಷ್ಟು, ರುಚಿಗೆ ಖಾರಕ್ಕೆ ಎಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಹಾಗೆ ಹಿಂಗಿನ ನೀರು, ಹಾಗೆ ಉಪ್ಪು, ಆಮೇಲೆ ತೆಂಗಿನೆಣ್ಣೆ, ಇವಷ್ಟನ್ನೆಲ್ಲ ಬೇಕಾದ ಸಾಮಾನುಗಳು. ಇದನ್ನು ಆದಷ್ಟು ಸಪೂರವಾಗಿ ಕಾಯಿಯನ್ನು ಸ್ವಲ್ಪ ಹೋಳು ಮಾಡಿಕೊಳ್ಬೇಕು. ಆದಷ್ಟು ಸಪೂರವಾಗಿ ಹೆಚ್ಚಿಕೊಂಡ್ರೆ ಅದು ತಿನ್ನಲಿಕ್ಕೆ ಮತ್ತು ಅದು ಮಿಕ್ಸ್ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಇಲ್ಲಂದರೆ ಬಾಯಿಗೆ ಸ್ವಲ್ಪ ದಪ್ಪ ದೊಡ್ಡದಾದರೆ ಅದು ಅಷ್ಟೊಂದು ಇದು ಆಗೋದಿಲ್ಲ. ಮತ್ತು ಸ್ವಲ್ಪ ಮಾವಿನ ಮಿಡಿ ಅಂತ ಆದಷ್ಟು ಸ್ವಲ್ಪ ಹುಳಿ ಇರಬೇಕು. ಸ್ವಲ್ಪ ಬರೀ ಸಿಹಿ ಇದ್ದರೆ ಅದು ಕೂಡ ಮಾವಿನ ಪಚ್ಚಡಿಗೆ ಅಷ್ಟೊಂದು ಸೂಕ್ತವಾಗಿ ಆಗೋದಿಲ್ಲ. ಅದು ಸ್ವಲ್ಪ ಹುಳಿ ಮಾವಿನಕಾಯಿ ಇದ್ದರೆ ಇನ್ನೂ ಚಲೋ ಟೇಸ್ಟ್ ಬರ್ತದೆ. ಫಸ್ಟಿಗೆ ಆದಷ್ಟು ಸಣ್ಣ ತುಂಡುಗಳನ್ನು ಮಾಡಿಕೊಳ್ಬೇಕು ಮಾವಿನ ಮಿಡಿ. ಸಣ್ಣದಾಗಿ ಮಾವಿನಕಾಯಿ ಹಚ್ಚಿಕೊಂಡು ಒಂದು ಬೌಲ್ನಲ್ಲಿ ಹಾಕಿದ್ದೇನೆ. ಈಗ ಸಣ್ಣದಾಗಿ ಕಾಯಿ ಮೆಣಸು ಕೂಡ ಹಚ್ಕೊಳ್ಬೇಕು. ಅದು ನೋಡಿಕೊಂಡು ಹಾಕಬೇಕು ಮಾವಿನ ಮಿಡಿ ಎಷ್ಟಿತ್ತು, ಆಮೇಲೆ ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕಾದೀತು ಅಂಥೇಳಿ ಅಂದಾಜಿನಲ್ಲಿ. ಸ್ವಲ್ಪ ಖಾರ ಇದ್ದರೆ ಮಾವಿನ ಪಚ್ಚಡಿಗೆ ಒಳ್ಳೆಯದು. ಖಾರ ಇಲ್ಲದಿದ್ದರೆ ಅಷ್ಟೊಂದು ಟೇಸ್ಟ್ ಬರುವುದಿಲ್ಲ ಅದು. ನಾನೀಗ ಮೂರು ಮೆಣಸಿನಕಾಯಿ ಇದು ಮಾಡಿದ್ದೇನೆ. ಇದನ್ನೀಗ ಎಲ್ಲ ಒಟ್ಟು ಮಾಡಿಕೊಂಡು ಆ ಮಾವಿನಕಾಯಿ ತುಂಡು ಮಾಡಿದ ಇದಕ್ಕೆ ಹಾಕಬೇಕು. ಹೀಗೆ ಆಮೇಲೆ ಸ್ವಲ್ಪ ಬೇಕಾದಷ್ಟು ತೆಂಗಿನೆಣ್ಣೆ ಇದರಲ್ಲೇ ಹಾಕಬೇಕು. ಈ ಪಾತ್ರೆಗೆ ಎಣ್ಣೆಯನ್ನು ಕೂಡ ತೆಂಗಿನ ಎಣ್ಣೆ ಹಾಕಿದರೆ ಭಾರಿ ಪರಿಮಳ ಬರ್ತದೆ ಬೇರೆ ಎಣ್ಣೆಗಿಂತ. ಬಾಕಿ ಎಣ್ಣೆ ಕೂಡ ಅಷ್ಟು ಇದು ಆಗೋದಿಲ್ಲ, ತೆಂಗಿನ ಎಣ್ಣೆ ಮಾತ್ರ ಒಳ್ಳೆಯದು. ಆಮೇಲೆ ಸ್ವಲ್ಪ ಹಿಂಗಿನ ನೀರು ಕೂಡ ಹಾಕಬೇಕು, ಪರಿಮಳ ಬರ್ತದೆ. ಹಿಂಗು ಹಾಕಿದರೆ ಹಿಂಗೆ ನೀರು ಸ್ವಲ್ಪ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗ್ತದೆ. ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು, ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಉಪ್ಪು ಸ್ವಲ್ಪ ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಉಪ್ಪು ಬೇಕಾ ನೋಡ್ತೀರಾ? ಉಪ್ಪು ಹೇಗೆ ಆಗಿದೆ ನೋಡುವ ಸ್ವಲ್ಪ ಅಲ್ವಾ? ಸ್ವಲ್ಪ ಉಪ್ಪು ಹಾಕಿದರೆ ಸರಿ ಆಗ್ತದೆ, ಹಿಡಿತದೆ ಉಪ್ಪು. ಆಯಿತು. ಈಗ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇನ್ನು ಖಾಲಿ ಇದನ್ನು ಊಟಕ್ಕೆ
ತಗೊಳ್ಬೋದು. ಸ್ವಲ್ಪ ಟೇಸ್ಟ್ ನೋಡುವ, ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಗಿದ್ದೇನೆ. ನೋಡಿದರೆ ಹಾಂ, ಸೂಪರ್, ಖಾರ ಖಾರ ಆಗಿದೆ, ಭಾರಿ ಒಳ್ಳೆ ಟೇಸ್ಟ್ ನೋಡಿ.